ಯಲ್ಲಾಪುರ ತಾಲೂಕಿನಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಮಾರಾಟ ಸಂವಿಧಾನದ ಪ್ರಕಾರ ಗಂಭೀರ ಅಪರಾಧವಾಗಿದ್ದು ಇದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಹೇಳಿದ್ರು. ಅವರು ಯಲ್ಲಾಪುರ ಪಟ್ಟಣದ YTS ಸಭಾಭವನದಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮನುಷ್ಯರನ್ನ ಕಡಿಮೆ ಬೆಲೆಗೆ ಖರೀದಿಸಿ ಲೈಂಗಿಕ ಶೋಷಣೆ ಕೆಲಸಗಳಿಗಾಗಿ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುವ ಜಾಲವಿದ್ದು ಇಂತಹ ಅಪರಾಧ ಚಟುವಟಿಕೆಗಳ ಬಗ್ಗೆ ಜಾಗೃತಿ, ಎಚ್ಚರಿಕೆ ಅಗತ್ಯವಿದೆ ಎಂದರು. ಇದೊಂದು ಚರ್ಚೆ ವೇದಿಕೆ ಆಗಿದೆ. ಬಹಳಷ್ಟು ಸಂದರ್ಭದಲ್ಲಿ ಏನಪ್ಪ ಇದು ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಮನುಷ್ಯರು ಏನೋ ಇದು ಮಾಡೋದು, ಕತ್ಕೊಂಡು ಹೋಗೋದು, ಎಲ್ಲಿ ಕಳ್ಳರಿದ್ದಾರೆ ಅಲ್ಲಿ ಪೊಲೀಸರು ಕೂಡ ಇಲ್ಲಿ ಬಂದಿದೆ. ಆದ್ರೆ ಕತ್ಕೊಂಡು ಹೋಗ್ಬೋದು, ಮನುಷ್ಯರು ಕತ್ಕೊಂಡು ಹೋಗ್ಬೋದು ಅಂದ್ರೆ ಏನಪ್ಪಾ ಇದು? ನೀವು ವಿದ್ಯಾರ್ಥಿ ಮಿತ್ರರ ಬಗ್ಗೆ ಯೋಚನೆ ಮಾಡ್ಬೋದು. ಕೆಲವು ಏನಪ್ಪ ಇದೆಲ್ಲ ಹೇಗೆ ಸಾಧ್ಯ? ಸಣ್ಣ ಮಕ್ಕಳು ಅದ್ರ ಕತ್ಕೊಂಡು ಹೋಗ್ಬೋದು, ದೊಡ್ಡವರೇ ಏನು ಪ್ಯಾಕ್ ಮಾಡಿ ಪಾರ್ಸಲ್ ಮಾಡ್ತಾರ. ಹೀಗೆ ಚರ್ಚೆ ಮಾಡುವಂತ, ವಿಚಾರ ಮಾಡುವಂತ ಒಂದು ಸಂದರ್ಭ ಇಂಗ್ಲಿಷ್ ನಲ್ಲಿ ಟ್ರಾಫಿಕ್ ಅಂತ ಹೇಳ್ತಾರೆ. ಟ್ರಾಫಿಕಿಂಗ್ ಇನ್ ಪರ್ಸನ್ ಏನ್ ಹೇಳ್ತಾರೆ ಅಂದ್ರೆ ಇವತ್ತಿನ ದಿನವನ್ನು ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ ಅಂತ ಹೇಳ್ತಾರೆ. ಬಹಳಷ್ಟು ವರ್ಷಗಳವರೆಗೆ ಈ ದಿನಾಚರಣೆಯನ್ನ 2013 ಆಚರಣೆ ಮಾಡ್ತಾ ಇದ್ದಾರೆ. UN ಇದ್ರ ಬಗ್ಗೆ 2013 UN ಅಸೆಂಬ್ಲಿ 2010 ಇದಕ್ಕೆ ಗಂಭೀರವಾದ ಚರ್ಚೆ ಆದ ನಂತರದಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಇದರ ಬಗ್ಗೆ ಒಂದು ಪ್ರೋಟೋಕಾಲ್ ನಿರ್ಣಯ ಇದಾಗಬೇಕು. ಎಲ್ಲಾ ದೇಶಗಳು ಅಂದ್ರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಈ ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಒಂದು ಚರ್ಚೆ ಆಗಿ ಅದರ ಬಗ್ಗೆ ಎಲ್ಲಾ ದೇಶಗಳು ಕೂಡ ಒಂದು ಕಾನೂನುಗಳನ್ನ ಜಾರಿಗೆ ತರಬೇಕು ಅನ್ನುವಂತ ದಿಶೆಯಲ್ಲಿ ಅಂತಿಮ ನಿರ್ಣಯ 2013 ಜಾಗೃತಿ, ಎಚ್ಚರಿಕೆ ಅಗತ್ಯವಿದೆ ಎಂದರು. ವಕೀಲ ಪ್ರಕಾಶ್ ಭಟ್ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕುರಿತು ಉಪನ್ಯಾಸ ನೀಡಿದ್ರು. ನಾವು ಪ್ರತಿ ವರ್ಷ ಜುಲೈ 30ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಮಾನವ ಮಾಡ್ತೇವೆ. ಏನಿದು ಮಾನವ ಕಳ್ಳ ಸಾಗಣೆ ಹೆಸರು ಹೇಳ್ತೇವೆ, ಮನುಷ್ಯರನ್ನ ಕಳ್ಳ ಸಾಗಣೆ ಮಾಡುವಂಥದ್ದು. ನೀವು ಇತಿಹಾಸದ ವಿದ್ಯಾರ್ಥಿಗಳಾಗಿದ್ರೆ ಇತಿಹಾಸದಲ್ಲಿ ಓದಿರ್ತೀರಿ. ಆಫ್ರಿಕಾದ ನೀಗ್ರೋಗಳನ್ನ ಯುರೋಪಿನ ಮಾರುಕಟ್ಟೆಯಲ್ಲಿ ಯಾಕೆ ಮಾರಾಟ ಮಾಡ್ತಾ ಇದ್ರು ಅಂದ್ರೆ ಅವರನ್ನ ಮನುಷ್ಯರು ಅಂತ ಪರಿಗಣಿಸ್ತಾ ಇರಲಿಲ್ಲ. ಅವರನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಬ್ರಿಟಿಷರು ಮತ್ತು ಯುರೋಪಿಯನ್ನರು ಅವರನ್ನ ಜಗತ್ತಿನ ಬೇರೆ ಬೇರೆ ಕಡೆ ಸಾಗಾಟ ಮಾಡಿ ಅವರನ್ನ ಕೂಲಿ ಕೆಲಸಗಳಿಗೆ, ಮನೆ ಕೆಲಸಗಳಿಗೆ ಮತ್ತು ಲೈಂಗಿಕ ಶೋಷಣೆಗಳಿಗೆ ಒಳಪಡಿಸ್ತಾ ಇದ್ರು. ಸಿವಿಲ್ ನ್ಯಾಯಾಧೀಶೆ ಅನಿತಾ ಕುಮಾರಿ, ಅಪರ ಸರ್ಕಾರಿ ವಕೀಲ NT ಗಾಂವ್ಕರ್, ಸಹಾಯಕ ಸರ್ಕಾರಿ ಅಭಿಯೋಜಕ ಚೇತನ್ ಕುಮಾರ್, ವಕೀಲ ಸಂದೇಶ್ ಹೆಗಡೆ, PSI ರಾಜಶೇಖರ್ ವಂದಲಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಹೊಸಕೆರೆ ಭಾಗವಹಿಸಿದ್ರು. ಶಿಕ್ಷಣ ಸಂಯೋಜಕ ಸುಧಾಕರ್ ನಾಯಕ್ ನಿರ್ವಹಿಸಿದ್ರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.